ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಮುಸ್ಲಿಂ ಬಂಡಾಯ ಕಳೆದ 10ನೇ ತಾರೀಕು ಮುಕ್ತಾಯಗೊಂಡ ದಾವಣಗೆರೆ ಮತ್ತು ಬಾಗಲಕೋಟೆ ಕ್ಷೇತ್ರಗಳ ಉಪಚುನಾವಣೆಯ ಮತದಾನದ ನಂತರ ಮರುಗಳಿಗೆ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಾರಿ ಬಿರುಗಾಳಿಗೆ ಶುರು ಆಗೋಗ್ಬಿಟ್ಟಿದೆ. ಇದನ್ನ ಕೇವಲ ಬಣ ರಾಜಕೀಯ ಅಂತ ಮೂಗು ಬರೆದ್ಬಿಟ್ಟು ಅಲಕ್ಷಿಸುವ ಹಾಗಿಲ್ಲ. ಈ ಬೆಳವಣಿಗೆಗೆ, ಈ ವಿದ್ಯಮಾನಗಳಿಗೆ, ಈ ಚುನಾವಣಾ ಪ್ರಕ್ರಿಯೆಯ ಪ್ರಾರಂಭಿಕ ಹಂತದಲ್ಲಿಯೇ ಅಂದ್ರೆ ನಾಮಪತ್ರ ಸಲ್ಲಿಕೆ ಹಂತದಲ್ಲಿಗೆ ಹೊಸದಿಗಂತ ರಾಜ್ಯದ ಮುಸಲ್ಮಾನರನ್ನು ಕುರಿತಂತೆ, ಇಡೀ ರಾಷ್ಟ್ರದ ಮುಸ್ಲಿಂ ಸಮುದಾಯ ಕುರಿತಂತೆ ಒಂದು ಸಂದೇಶವನ್ನು ಬಿತ್ತರಿಸಿತ್ತು. ಯಾವ ರೀತಿ ತಾವು ಪಟ್ಟು ಹಿಡಿದು ಅಲ್ಲಿನ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ಗಾಗಿ ಆಗ್ರಹಿಸಿದ್ರು ರಾಜ್ಯದ ಮುಸ್ಲಿಂ ಮತದಾರರು, ಅಲ್ಲಿನ ಸ್ಥಳೀಯ ನಾಯಕರುಗಳು ಯಾವ ರೀತಿ ಅದನ್ನ ಯಥಾ ಪ್ರಕಾರ ದಿವ್ಯ ನಿರ್ಲಕ್ಷ್ಯದಿಂದ ಕಾಂಗ್ರೆಸ್ ಹೈಕಮಾಂಡು ಮತ್ತು ಪ್ರದೇಶ ಕಾಂಗ್ರೆಸ್ನ ಸ್ಥಳೀಯ ನಾಯಕರು ಅದನ್ನ ನಿರ್ಲಕ್ಷಿಸ್ಬಿಟ್ಟು ಮತ್ತೆ ಯಥಾ ಪ್ರಕಾರ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದ್ರು. ಆ ಕ್ಷಣದಲ್ಲಿ ನಾವು ಎಚ್ಚರಿಸಿದ್ವಿ ಮುಸ್ಲಿಂ ಮತದಾರರನ್ನ, ತಾವು ಇದುವರೆಗೂ ಕೂಡ ಹೌದು ಗತ್ಯಂತರವಿಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾ ಬಂದಿದ್ದೀರಿ. ಯಾವ ರೀತಿ ಕಾಂಗ್ರೆಸ್ನ ಮಾಜಿ ಸಚಿವ ಮತ್ತು ಹಿರಿಯ ನಾಯಕ KN ರಾಜಣ್ಣ ಅವರೇ ಹೇಳಿದ್ರು, ಹೇಗಿದ್ರು ಮುಸ್ಲಿಮರು ನಮಗೆ ಓಟ್ ಹಾಕ್ತಾರೆ, ನಮ್ಮ ಮೇಲಿನ ಪ್ರೀತಿಯಿಂದ ಅಂತೇನಿಲ್ಲ, ಬಿಜೆಪಿ ಸೋಲಿ ಅಂತ ಮತ ಹಾಕ್ತಾರೆ ಅಂತ ಅಂದ್ಬಿಟ್ಟು. ಅಂದ್ರೆ ಇದುವರೆಗೂ ಯಾವ ರೀತಿ ಕಾಂಗ್ರೆಸ್ ಪಕ್ಷ ರಾಜ್ಯದ ಮತ್ತು ಇಡೀ ದೇಶದ ಮುಸ್ಲಿಂ ಮತದಾರರನ್ನ ತನ್ನ ರಾಜಕೀಯ ಒತ್ತೆ ಆಳುಗಳಂತೆ ಪರಿಗಣಿಸ್ತಾ ಬಂದಿದೆ. ಯಾವ ರೀತಿ ಕರ್ನಾಟಕದಲ್ಲಂತೂ ಅತ್ಯಂತ ನಿರ್ಣಾಯಕ ಕಾಲಘಟ್ಟದಲ್ಲಿ ವಿವಿಧ ತಲೆಮಾರುಗಳ ಮುಸ್ಲಿಂ ನಾಯಕರುಗಳಿಗೆ ಯಾವ ರೀತಿ ವಿವಿಧ ತಂತ್ರ ಕುತಂತ್ರಗಳಿಂದ ಸೋಲಿಸ್ತಾ ಬಂದಿದೆ, ಬಲಿಪಶುಗಳನ್ನಾಗಿ ಮಾಡ್ತಾ ಬಂದಿದೆ ಅನ್ನೋ ಸವಿಸ್ತಾರವಾದ ವಿವರಣೆಯನ್ನು ಕೊಟ್ಟಿದ್ವಿ. ಈ ಹೊಸದಿಗಂತ ರೇಷ್ಮೆ ರಾಜನೀತಿ ಈ ಕಾರ್ಯಕ್ರಮದ ಆ ಸಂದೇಶ ಯಾವ ರೀತಿ ಬಿರುಗಾಳಿಯಂತೆ ಪರಿಣಾಮ ಬೀಸ್ತು ಅಂತಂದ್ರೆ, ಕೆಲವು ಉತ್ಸಾಹಿ ಮುಸ್ಲಿಂ ಪತ್ರಕರ್ತರುಗಳು ಆದ್ರೆ ಇಂಗ್ಲಿಷ್ ಅವತರಣಿಕೆಯನ್ನು ಕೂಡ ಅತ್ಯುತ್ತಮವಾದ ರೀತಿಯಲ್ಲಿ ತಯಾರು ಮಾಡ್ಬಿಟ್ಟು ಅದನ್ನ ಬಿತ್ತರಿಸಿದ್ರು. ಸುಮಾರು ಲಕ್ಷಾಂತರ ಜನ ಕೇವಲ ದಾವಣಗೆರೆ ಮತ್ತು ಕರ್ನಾಟಕದ ಮುಸ್ಲಿಮರಷ್ಟೇ ಅಲ್ಲ, ಇಡೀ ರಾಷ್ಟ್ರಾದ್ಯಂತ ಮುಸ್ಲಿಮರಿಗೆ ತಮ್ಮ ರಾಜಕೀಯ ಅಸ್ಮಿತೆಯ ಬಗ್ಗೆ ಇದೇ ರೀತಿ ಅನಿರ್ದಿಷ್ಟಾವಧಿಗೆ ಕಾಂಗ್ರೆಸ್ನ ಗುಲಾಮರಾಗುತ್ತಾ ಹೋಗೋದ್ರಲ್ಲಿ ಏನಾದ್ರೂ ಒಳ್ಳೇದಾಗುತ್ತಾ, ನಮ್ಗೇನಾದ್ರೂ ಒಂದು ಸ್ವಂತಿಕೆ, ಸ್ವಾಭಿಮಾನ ಮತ್ತು ರಾಜಕೀಯ ಅಸ್ಮಿತೆಯ ಒಂದು ಹೊಸ ಸ್ವರೂಪ ಬರ್ಲಿಕ್ಕೆ ಸಾಧ್ಯವಾಗುತ್ತಾ ಅಂತ ಅವರೆಲ್ಲರೂ ಕೂಡ ಆತ್ಮವಿಮರ್ಶೆ ಮಾಡ್ಕೊಳ್ಳೋ ಹಾಗಾಯ್ತು. ತತ್ಪರಿಣಾಮವಾಗಿ ದಾವಣಗೆರೆ ಕ್ಷೇತ್ರದ ಉಪಚುನಾವಣೆಯ ಮತದಾನ ದಿನ ಹತ್ರ ಬಂದಾಗ್ಲೂ ಕೂಡ ಯಾರು ಬಂಡಾಯದ ಕಾಳೆ ಊದಿದ್ರು ಅವ್ರು ಯಾರು ರಾಜಿ ಮಾಡ್ಕೊಳ್ಳೇ ಇಲ್ಲ. ವಿಶೇಷವಾಗಿ ರಾಜ್ಯದ ವಸತಿ ಮತ್ತು ವಕ್ಫ್ ಇಲಾಖೆಯ ಮಂತ್ರಿ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರ ಪರಮಾಪ್ತ ಬಳಗದಲ್ಲಿ ಒಬ್ರು. ಅವ್ರ ಹಿಂದೆ ಜಾತ್ಯತೀತ ಜನತಾದಳದ ಮೂಲಕ ರಾಜಕೀಯ ದೀಕ್ಷೆ ಪಡ್ಕೊಂಡ್ರು. ದೇವೇಗೌಡರ ಶಿಷ್ಯನಾಗ್ಬಿಟ್ಟು ಚಾಮರಾಜಪೇಟೆ ಅಸೆಂಬ್ಲಿ ಕ್ಷೇತ್ರದ ಉಪಚುನಾವಣೆಯಲ್ಲಿ, ಅದು ಆವತ್ತಿನ ಜನಪ್ರಿಯ ಮುಖ್ಯಮಂತ್ರಿ SM ಕೃಷ್ಣ ಅವರು ತೆರವುಗೊಳಿಸಿದ ಸೀಟ್ ನಲ್ಲಿ JDS ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದು ಬಂದಿದ್ರು. ತಮ್ಮ ಮೊದಲ ಹೆಜ್ಜೆಯಲ್ಲೇ ಕಾಂಗ್ರೆಸ್ ಅನ್ನ ಸೋಲಿಸಿದ್ರು. ಅಷ್ಟೇ ಅಲ್ಲ, ಮುಂದೆ 2004ರಲ್ಲಿ ರಾಜ್ಯದಲ್ಲಿ ಅತ್ಯಂತ ಚಮತ್ಕಾರಿಕ ರೀತಿಯಲ್ಲಿ ಬಂಡಾಯ ನಡೆದುಬಿಟ್ಟು ಧರ್ಮಸಿಂಗ್ ಮತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರವನ್ನು ಉರುಳಿಸಿ HD ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಯಾಗಿ ಪ್ರತಿಷ್ಠಾಪನೆ ಮಾಡೋದ್ರಲ್ಲಿ ಜಮೀರ್ ಅಹಮದ್ ಖಾನ್ ಪಾತ್ರ ಎಂಥದಿತ್ತು ಅಂತ ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ಅವತ್ತು ಜನವರಿ 19, 2006ರಂದು 58 ಸಂಖ್ಯಾಬಲವಿದ್ದ ಜಾತ್ಯತೀತ ಜನತಾದಳದ ಶಾಸಕಾಂಗ ಪಕ್ಷವನ್ನ ಒಡೆದು 38 ಜನರನ್ನ ತಮ್ಮ ನ್ಯಾಷನಲ್ ಟ್ರಾವೆಲ್ಸ್ ಬಸ್ ನಲ್ಲೇ ಕೂರಿಸ್ಕೊಂಡ್ಬಿಟ್ಟು ತಾವೇ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತು ರಾಜಭವನಕ್ಕೆ ಸವಾರಿ ಮಾಡಿದ್ರು ಜಮೀರ್ ಅಹಮದ್ ಖಾನ್. ಅಲ್ಲಿಂದ ಕರ್ನಾಟಕದ ರಾಜಕೀಯ ಇತಿಹಾಸವೇ ಬದಲಾಗ್ಬಿಟ್ಟಿತ್ತು. ಕುಮಾರಸ್ವಾಮಿ ಅವರು ದಿಢೀರ್ನೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬಿಟ್ರು. ಅಲ್ಲಿಂದ ಆಚೆ ಸಾಕಷ್ಟು ನೀರು ಹರಿದು ಬಿಟ್ಟಿದೆ. ಜಮೀರ್ ಅಹಮದ್ ಖಾನ್ ಇವತ್ತು JDS ನಲ್ಲಿಲ್ಲ, ಕಾಂಗ್ರೆಸ್ನ ಕಟ್ಟಾಳವಾಗಿದ್ದಾರೆ. ಕಾಂಗ್ರೆಸ್ನ ಅತ್ಯಂತ ಸಶಕ್ತ ನಾಯಕರ ಪೈಕಿ ಅವರೊಬ್ಬರಾಗಿ ಹೋಗ್ಬಿಟ್ಟಿದ್ದಾರೆ. ಅದರಲ್ಲೂ ರಾಷ್ಟ್ರ ಮಟ್ಟದಲ್ಲಿ ಗುಲಾಂ ನಬಿ ಆಜಾದ್ ನಿರ್ಗಮನ ನಂತರ ರಾಷ್ಟ್ರ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೂ ಮತ್ತು ಇಂಡಿ ಮೈತ್ರಿಕೂಟಕ್ಕೂ ಅಗ್ರಗಣ್ಯ ಮುಸ್ಲಿಂ ನಾಯಕರ ಪೈಕಿ ತಾನೊಬ್ಬ ಅಂತ ಅನ್ಸ್ಕೊಂಡ್ಬಿಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ಆ ಕ್ಷೇತ್ರವನ್ನ ಶತಾಯಕತ ಈ ಬಾರಿ ಮುಸ್ಲಿಮರಿಗೆ ಕೊಡಿ, ಶಾಮ್ನೂರ್ ಅಜ್ಜ ಅವರು ಇರೋವರೆಗೂ ಕೂಡ 30 ವರ್ಷಗಳ ಕಾಲ ಅವ್ರು ಸುಮ್ಮನಿದ್ರು. ಅವ್ರಿಗೆ ಅತಿ ದೊಡ್ಡ ಸಂಖ್ಯೆಯ ಮತದಾರ ಸಮುದಾಯ ನಮ್ದೇ, ಈ ಸಾರಿ ನಮ್ಗೊಂದು ಚಾನ್ಸ್ ಕೊಡಿ ಅಂದ್ರು. ಅದಕ್ಕೆ ಸೊಪ್ಪು ಹಾಕ್ತಿದ್ದ ಪಕ್ಷದ ನಾಯಕತ್ವ ಸೊಪ್ಪು ಹಾಕ್ತಿದ್ದಾಗ ರಾಜೀನಾಮೆ ಕೊಡ್ತೇನೆ ಅಂತ ಒಂದು ಸಣ್ಣ ಬೆದರಿಕೆಯನ್ನು ಹಾಕಿದ್ರು. ಅಷ್ಟಕ್ಕೇನೆ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ರಾಜೀನಾಮೆ ಕೊಡೋದಿದ್ರೆ ಕೊಡ್ರಿ, ಕಾಂಗ್ರೆಸ್ ಹೈಕಮಾಂಡ್ ನೀವು ಯಾರು ಬ್ಲಾಕ್ ಮೇಲ್ ಮಾಡೋ ಹಾಗಿಲ್ಲ ಅಂತ ಮತ್ತಷ್ಟು ಚೀಮಾರಿ ಹಾಕೋ ರೀತಿಯಲ್ಲಿ ಮಾತಾಡಿದ್ರು. ಈ ಬೆಳವಣಿಗೆಗಳು ದಾವಣಗೆರೆಯ ಮುಸ್ಲಿಂ ಸಮುದಾಯ ಒಂದ್ಸಾರಿ ತಲೆ ಎತ್ತಿ ನೋಡುವ ಹಾಗೆ ಆತ್ಮವಿಮರ್ಶೆ ಮಾಡೋದಕ್ಕೆ ಪ್ರಚೋದಿಸ್ಬಿಡ್ತು. ಆಗ ಸುಮಾರು 14 ಮಂದಿ ಬಂಡಾಯ ಅಭ್ಯರ್ಥಿಗಳಾಗಿ ಮುಸ್ಲಿಂ ನಾಯಕರುಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಅದರಲ್ಲಿ ಒಬ್ರು SDPI ಪಕ್ಷದ ಅಭ್ಯರ್ಥಿಯ ಕೂಡ ಆಗಿದ್ರು. ಹೊಸ ತಲೆಮಾರಿನ ವಿಚಾರವಂತ ಅಭ್ಯರ್ಥಿ ಒಬ್ರು SDPI ಪಕ್ಷದ ಪರವಾಗಿ, ಉಳಿದಂತೆ ಹಲವಾರು ಕ್ರಿಯಾಶೀಲ ನಾಯಕರು ಕಣಕ್ಕಿಳಿದಿದ್ರು. ಆವಾಗಲೇ ಬಂಡಾಯ ಶುರುವಾಗಿತ್ತು. ಅದನ್ನ ನಾನಾ ರೀತಿಯಲ್ಲಿ ಮುಚ್ಚಾಕೋ ಪ್ರಯತ್ನ ಮಾಡಿದ್ರು ಕೂಡ
ಸಾಧ್ಯವಾಗ್ಲೇ ಇಲ್ಲ. ಆಮೇಲೆ ಯಾವಾಗ ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿ ಶಾಮನೂರ್ ಸಮರ್ಥ್ ಅವರು ನಾಮಪತ್ರ ಸಲ್ಲಿಕೆ ಹಿಂದಿನ ದಿನ ಅವರ ತಂದೆ ಮತ್ತು ರಾಜ್ಯದ ಕ್ಯಾಬಿನೆಟ್ ಸಚಿವ ಶಾಮನೂರ್ ಮಲ್ಲಿಕಾರ್ಜುನ್ ಜಮೀರ್ ಅಹಮದ್ ನಡವಳಿಕೆ ಬಗ್ಗೆ ತೀರಾ ಹಗುರವಾಗಿ ಮಾತಾಡಿದ್ರು, ಏಕವಚನದಲ್ಲಿ ಮಾತಾಡಿದ್ರು. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರಾಗಬೇಕು ಅಂತ ತೀರ್ಮಾನ ಮಾಡ್ಲಿಕ್ಕೆ ಜಮೀರ್ ಯಾರು ಅಂತ ಏಕವಚನದಲ್ಲೇ ಮಾತಾಡಿದ್ರು. ಅವನ್ಯಾಕೆ ಇಲ್ಲಿ ಬರ್ಬೇಕು, ಇಲ್ಯಾಕೆ ಮೂಗ್ ತೂರಿಸ್ಬೇಕು ಅಂತೆಲ್ಲ ಮಾತಾಡಿದ್ರು. ಇವೆಲ್ಲ ಬೆಳವಣಿಗೆಗಳು ಮುಸ್ಲಿಂ ಮತದಾರದ ಅವರಿಗೆ ಒಂಥರ ಮರ್ಮಾಘಾತವನ್ನು ಉಂಟು ಮಾಡಿದ್ವು. ನಾವು ಎಷ್ಟು ಸಶಕ್ತರಾಗಿ ನಿರಂತರವಾಗಿ ಅಬಾಧಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯನ್ನು ಪ್ರದರ್ಶಿಸ್ತಾ ಬಂದಿದ್ದೇವೆ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಕಾಲದಿಂದ ಹಿಡಿದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಯುಗದವರೆಗೂ ಕೂಡ ನಾವು ಏಕ ಪ್ರಕಾರವಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸ್ತಾ ಬಂದ್ವಿ. ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ನಮ್ಗೆ ಏನ್ ಮಾಡ್ತು ಅನ್ನೋ ಒಂದು ನೋವು ಅವ್ರಿಗೆ ಕಾಡ್ತಾ ಇತ್ತು. ಕಡೆ ಕ್ಷಣದಲ್ಲಿ ಹಾಗೂ ಹೀಗೂ ಮಾಡಿ ಸಾದಿಕ್ ಪೈಲ್ವಾನ್ ಅನ್ನೋರ್ನ ವಾಪಸ್ ತಮ್ಮ ಚುನಾವಣಾ ಕಣದಿಂದ ನಿವೃತ್ತಿ ಮಾಡೋದ್ರಲ್ಲಿ ಮಾತ್ರ ಯಶಸ್ವಿ ಆಯ್ತು ರಾಜ್ಯ ಕಾಂಗ್ರೆಸ್ ನಾಯಕತ್ವ. ಉಳಿದಂತೆ ಪಕ್ಷೇತರ ಅಭ್ಯರ್ಥಿಗಳು ಯಾರೂ ಕೂಡ ಕಣದಿಂದ ಹಿಂಸರಲಿಲ್ಲ. ಅಂತಿಮವಾಗಿ ಮುಸ್ಲಿಂ ಮತದಾರರು ತಮ್ಮ ರಾಜಕೀಯ ಆಕ್ರೋಶವನ್ನ, ತಮ್ಮ ಸಾತ್ವಿಕ ಆಕ್ರೋಶವನ್ನ ತಮ್ಮದೇ ಸಮುದಾಯಕ್ಕೆ ಸೇರಿದ ಒಬ್ಬ ಪಕ್ಷೇತರ ಅಭ್ಯರ್ಥಿಗೆ ಹಾಕಿದ್ರು, ಅಥವಾ ಎಸ್ ಟಿ ಪಿ ಐ ಅಭ್ಯರ್ಥಿ ಪರ ಚಲಾಯಿಸಿದ್ರು, ಅಥವಾ ಹೋದ್ರೆ ಹೋಗ್ಲಿ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಬಿಜೆಪಿಯ ಪರಿಶಿಷ್ಟ ಪಂಗಡದ ಅಭ್ಯರ್ಥಿ ಶ್ರೀನಿವಾಸ್ ಕರಿಯಪ್ಪ ಅವರ ಪರ ಮತ ಚಲಾಯಿಸಿದ್ರು. ಆ ತರ ಒಂದು ಕುತೂಹಲಕಾರಿ ವಾತಾವರಣ ಸೃಷ್ಟವಾಗಿಬಿಡ್ತು. ಮತದಾನ ಮುಗಿದ ಮರುದಿನವೇ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ರಾಜ್ಯ ಕಾಂಗ್ರೆಸ್ನ ಅತ್ಯಂತ ನುರಿತ ನಾಯಕರುಗಳು, ಇವತ್ತಿನ ತಲೆಮಾರಿನ ನಾಯಕರುಗಳು, ಅವರೆಲ್ಲ ಪತ್ರಿಕಾಗೋಷ್ಠಿ ಕರೆದು ಬಿಟ್ಟು ತಮ್ಮದೇ ಸಮುದಾಯದ, ತಮ್ಮದೇ ಪಕ್ಷದ, ತಮ್ಮದೇ ಸಮುದಾಯದ ಹಿರಿಯ ನಾಯಕರ ವಿರುದ್ಧ ಅತ್ಯಂತ ತೀವ್ರವಾದ ಸಿಟ್ಟು, ಆಕ್ರೋಶ ಮತ್ತು ಪ್ರತಿಭಟನೆಯನ್ನ ದಾಖಲಿಸಿದ್ರು. ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅವರೆಲ್ಲರೂ ಕೂಡ ಉಪಸ್ಥಿತರಿದ್ದಾಗ ಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಸಮ್ಮುಖದಲ್ಲೇ ನಾವೆಲ್ಲ ಒಪ್ಕೊಂಡ್ವಿ, ಪಕ್ಷದಲ್ಲಿ ಒಂದು ಪದ್ಧತಿ ಇದೆ, ಯಾರಾದ್ರೂ ಸಕ್ರಿಯ ಶಾಸಕರು ಅಧಿಕಾರಾವಧಿಯಲ್ಲೇ ತೀರ್ಕೊಂಡ್ರೆ ಅವ್ರ ಕುಟುಂಬ ವರ್ಗದವ್ರಿಗೆ ಟಿಕೆಟ್ ಕೊಡೋ ಒಂದು ಪರಂಪರೆಯನ್ನು ನಾವು ಪಾಲಿಸ್ತಾ ಬಂದಿದ್ದೀವಿ, ದಯಮಾಡಿ ಈ ಸಾರಿ ಸಹಕರಿಸಿ ಅಂತ ಕೇಳ್ಕೊಂಡಿದ್ರೆ ನಾವೆಲ್ಲ ಒಪ್ಕೊಂಡು ಹೊರಗೆ ಬಂದಿದ್ವಿ. ಆದ್ರೆ ಅದಕ್ಕೂ ಮೊದಲು ಇಲ್ಲ, ಈ ಸಾರಿ ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರಾದ ನಮ್ಗೆ ಕೊಡಿ, ಅದರಲ್ಲೂ MLC ಜಬ್ಬಾರ್ ಖಾನ್ ಅವ್ರಿಗೆ ಕೊಡಿ ಇತ್ಯಾದಿ ಎಲ್ಲ ಮಾತುಕತೆ ನಡೆದಿದ್ದನ್ನ ಬಹಿರಂಗಪಡಿಸಿದ್ರು. ಆದ್ರೂ ಕೂಡ ಪಕ್ಷ ಒಮ್ಮೆ ತೀರ್ಮಾನ ಕೈಗೊಂಡ ಮೇಲೆ ನಾವೆಲ್ಲ ಕೆಲಸ ಮಾಡ್ತೇವೆ ಅಂತ ಹೇಳಿದ್ವಿ, ಅದ್ರ ಕೆಲಸ ಮಾಡ್ಲಿಲ್ಲ. ಅವರ ಆ ಅವರ ಸಿಟ್ಟು ಮತ್ತು ಆಕ್ರೋಶದ ನೇರ ಟಾರ್ಗೆಟ್ ಆಗಿತ್ತು ಮಂತ್ರಿ ಜಮೀರ್ ಅಹಮದ್ ಖಾನ್, MLC ನಜೀರ್ ಅಹಮದ್ ಮತ್ತು ಮತ್ತೊಬ್ಬ MLC ದಾವಣಗೆರೆ ಮೂಲದವರೇ ಆದ ಜಬ್ಬಾರ್ ಖಾನ್. ಈ ಮೂವರ ವಿರುದ್ಧವೂ ಕೂಡ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಆ ಮರುದಿನವೇ ರಾಜ್ಯ ಅಲ್ಪಸಂಖ್ಯಾತ ಘಟಕದ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷತೆಗೆ ಜಬ್ಬಾರ್ ಖಾನ್ ರಾಜೀನಾಮೆ ಕೊಟ್ರು. ಅದೇ ರೀತಿ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಆಗಿರುವ ಕೋಲಾರ ಮೂಲದ ಈ ನಜೀರ್ ಅಹಮದ್ ಕೂಡ ರಾಜೀನಾಮೆ ಕೊಡ್ಲಿ ಅಂತ ಹೈಕಮಾಂಡ್ ನಿಂದ ಅವ್ರಿಗೆ ಆದೇಶ ಬಂದಿದೆ ಅಂತೆ. ಇವೆಲ್ಲ ವಿದ್ಯಮಾನಗಳ ನಡುವೆ ಇದೇ ಮೊದಲ ಬಾರಿಗೆ ರಾಜ್ಯದ ಮುಸ್ಲಿಂ ಕಾಂಗ್ರೆಸ್ ನಾಯಕರುಗಳು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ, ಪಕ್ಷದ ಧೋರಣೆ ಬಗ್ಗೆ ತಮ್ಮ ಅಸಮಾಧಾನವನ್ನ ತೋಡ್ಕೊಳ್ತಾ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಒಂದು ನೆನಪಿಸ್ಬೇಕಾಗಿದೆ, ಕಾಲ ಒಂದಿತ್ತು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಮುಸ್ಲಿಂ ಪ್ರಾತಿನಿಧ್ಯ ಯಾವ ರೀತಿ ಇರ್ತಾ ಇತ್ತು ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮಹಾರಾಷ್ಟ್ರಕ್ಕೆ ಅಬ್ದುಲ್ ರೆಹಮಾನ್ ಅಂಟುಲೆ ಅನ್ನೋ ಒಬ್ಬ ವರ್ಚಸ್ವಿ ಮುಖ್ಯಮಂತ್ರಿ ಇದ್ರು. ಅದೇ ರೀತಿ ಬಿಹಾರ್ ರಾಜ್ಯದಲ್ಲಿ ಅಬ್ದುಲ್ ಗಫೂರ್ ಅನ್ನೋ ಒಬ್ಬ ಮುಖ್ಯಮಂತ್ರಿ ಇದ್ರು. ಬರ್ತಾ 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 ದಶಕಗಳು ಕಳೆದ ಮೇಲೆ ರಾಜೀವ್ ಗಾಂಧಿ ಯುಗಾಂತ್ಯ ಆದ್ಮೇಲೆ ಸೋನಿಯಾ ಗಾಂಧಿ ಅವ್ರು ಬಂದ್ಮೇಲೆ UPA ಸರ್ಕಾರವಿದ್ದಾಗಲೂ ಕೂಡ ಯಾವ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಒಬ್ಬ ಮುಸ್ಲಿಂ ನಾಯಕನನ್ನ, ಸಮರ್ಥ ಮುಸ್ಲಿಂ ನಾಯಕನನ್ನ ಮುಖ್ಯಮಂತ್ರಿಯಾಗಿ ಪ್ರತಿಷ್ಠಾಪಿಸಲು ಸಾಧ್ಯವಾಗ್ಲೇ ಇಲ್ಲ. ಅದೇ ರೀತಿ ನರೇಂದ್ರ ಮೋದಿ ಬಂದ್ಮೇಲಂತೂ ಮುಗ್ದೇ ಹೋಯ್ತು. ಉತ್ತರ ಭಾರತದಲ್ಲಿ ಮತ್ತು ಪಶ್ಚಿಮ ಭಾರತದಲ್ಲಿ, ಪೂರ್ವ ಭಾರತದಲ್ಲಿ ತನ್ನ ನೆಲೆಯನ್ನೇ ಕಳ್ಕೊಳ್ತಾ ಬಂತು ಕಾಂಗ್ರೆಸ್ ಪಕ್ಷ. ದಕ್ಷಿಣ ಭಾರತ ಭದ್ರಕೋಟೆಯಾಗಿದೆ ನಿಜ, ಕರ್ನಾಟಕ ಮತ್ತು ವಿಶೇಷವಾಗಿ ಕೇರಳದಲ್ಲಿ ತಾನು ಬಲಿಷ್ಠವಾಗಿರೋ 2 ರಾಜ್ಯಗಳಲ್ಲಿ ಎಲ್ಲಾದ್ರೂ ಕೂಡ ಮುಖ್ಯಮಂತ್ರಿ ಪದವಿಯ ಪ್ಯಾನಲ್ನಲ್ಲಾದ್ರೂ ಒಬ್ಬ ಮುಸ್ಲಿಮರ ಹೆಸರನ್ನ ಸೂಚಿಸಿದ ಹೈಕಮಾಂಡು. ಅದೇ ರೀತಿ ಅತ್ಯಂತ ಸಂಕಷ್ಟದ ದಿನಗಳಲ್ಲಿ ಉತ್ತರ ಪ್ರದೇಶ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಮೊದಲು ಬಾಲಿವುಡ್ ನಟ ರಾಜ್ ಬಬ್ಬರ್, ತದನಂತರ ಕಾನೂನು ಪಂಡಿತ ಮತ್ತು ಮಾಜಿ ವಿದೇಶಾಂಗ ಸಚಿವ ಸಲ್ಮಾನ್ ಖುರ್ಷಿದ್ರನ್ನ ಅಲ್ಲಿ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಏನಂತೆ, ಪದವಿ ಒಬ್ಬ ಅಧ್ಯಕ್ಷನಿಗೆ, ಆದ್ರೆ ಪರಮಾಧಿಕಾರ ಹೈಕಮಾಂಡ್ಗೆ ಅನ್ನೋ ರೀತಿಯಲ್ಲೇ ಅವ್ರನ್ನ ನಡೆಸ್ಕೊಳ್ತಾ ಬಂತು. ರಾಜ್ ಬಬ್ಬರ್ ಆಗ್ಲಿ ಮತ್ತು ಸಲ್ಮಾನ್ ಖುರ್ಷಿದ್ರಾಗ್ಲಿ ಅವರೆಲ್ಲ ಸಾಕಷ್ಟು ರಾಜಕೀಯ ಪ್ರಬುದ್ಧತೆ ಇದ್ದವರು, ಅನುಭವ ಇದ್ದವರು. ಅವ್ರಿಗೆ ಪದವಿ ಕೊಟ್ಟರೆ ಹೊರತು ಪರಮಾಧಿಕಾರ ಕೊಡ್ಲೇ ಇಲ್ಲ. ಇದರ ಪರಿಣಾಮವಾಗಿ ಕಾಂಗ್ರೆಸ್ ಹೀನಾಯ ಸ್ಥಿತಿಗೆ ಹೋಯಿತು. 2022ರ ಅಸೆಂಬ್ಲಿ ಚುನಾವಣೆ ನಡೆದಾಗ, ಉತ್ತರ ಪ್ರದೇಶದಲ್ಲಿ ಅಸೆಂಬ್ಲಿ ಚುನಾವಣೆ ನಡೆದಾಗ ಇದ್ದಕ್ಕಿದ್ದಂತೆ ಪ್ರಿಯಾಂಕಾ ವಾದ್ರಾ ಗಾಂಧಿ ಸಕ್ರಿಯ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದ್ರು. ಅವ್ರು ಕಾಲಿಟ್ಟ ಕೂಡಲೇ ಅವ್ರಿಗೆ ನೇರವಾಗಿ
ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಆಫ್ ಉತ್ತರ ಪ್ರದೇಶ್ ಅಂತ ಮಾಡಿದ್ರು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಗೌರವಾನ್ವಿತ ಸದಸ್ಯನಾಗೂ ಮಾಡಿದ್ರು. ಆ ಉತ್ತರ ಪ್ರದೇಶ ಅಸೆಂಬ್ಲಿ ಚುನಾವಣೆಯಲ್ಲಿ ಮೈ ಲಡ್ಕಿ ಹೂ ಲೇಕಿನ್ ಲಡ್ತಿ ಹೂ ಅನ್ನೋ ಘೋಷಣೆ ಇಟ್ಕೊಂಡ್ಬಿಟ್ಟು ತಾನೇ ಸರ್ವಶಕ್ತ ನಾಯಕಿ ಅನ್ನೋಂಗೆ ಇಡೀ ರಾಜ್ಯಾದ್ಯಂತ ಪ್ರಚಾರ ಕೈಗೊಂಡ್ರು. ಪರಿಣಾಮ ಏನಾಯ್ತು, ಫಲಿತಾಂಶ ಏನಾಯ್ತು ಎಲ್ರಿಗೂ ಗೊತ್ತಿದೆ. 403 ಸೀಟ್ಗಳು. ಆ ದೊಡ್ಡ ರಾಜ್ಯದ ಬೃಹತ್ ಅಸೆಂಬ್ಲಿನಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಿಯಾಂಕಾ ವಾದ್ರಾ ನೇತೃತ್ವದ ಗಳಿಸಿದ್ದು ಕೇವಲ 2 ಸೀಟ್ ಮಾತ್ರ. ಆ ಕಳಪೆ ಸಾಧನೆ ಬಗ್ಗೆ ಯಾರು ಅವ್ರನ್ನ ಪ್ರಶ್ನೆ ಮಾಡೋ ಹಾಗಿಲ್ಲ. ಯಾಕಂದ್ರೆ ಅವರು ಕಾಂಗ್ರೆಸ್ ರಾಜ ಪರಿವಾರದವ್ರು ನೋಡಿ. ಇದೀಗ ಅವರು ಅಸ್ಸಾಂ ಉಸ್ತುವಾರಿಯಾಗಿ ಹೋಗಿದ್ದಾರೆ. ಎಲ್ಲ ಅವ್ರನ್ನ ಕೇರಳ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರು ವಯನಾಡ್ನಿಂದ ಅವರ ಸಹೋದರ ತೆರವು ಮಾಡಿದ ಪಾರ್ಲಿಮೆಂಟರಿ ಕ್ಷೇತ್ರದಿಂದ ಅವರನ್ನು ಕೂಡ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ತಂದಿದ್ರು. ಆದ್ರೆ ಏನಾಗ್ತಾ ಇದೆ, ಕರ್ನಾಟಕದಲ್ಲಾದ್ರೂ ಸರಿನೇ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷತೆಗೆ ಏನಾದ್ರೂ ಒಬ್ಬ ಮುಸ್ಲಿಂ ನಾಯಕನ ಹೆಸರು ಬರುತ್ತಾ? ಮುಖ್ಯಮಂತ್ರಿ ಪದವಿ ಅಂತೂ ಹೋಗ್ಲಿ ಬಿಡಿ, ಈಗ ಮುಖ್ಯಮಂತ್ರಿ ಪದವಿಗಾಗಿ ನಡೆದಿರೋ ಆ ಬಣ ರಾಜಕೀಯದ ನಡುವೆ ಈ ಮುಸ್ಲಿಂ ಬಂಡಾಯ ಒಂದು ಹೊಸ ಬೆಳವಣಿಗೆ. ಇದು ಬಹುಶಃ ಒಂದು ಚೇತೋಹಾರಿ ಬೆಳವಣಿಗೆ ಅಂತ ಕಾಣುತ್ತೆ. ಇನ್ನು ಮುಂದಾದ್ರೂ ಕೂಡ ಭಾರತೀಯ ಮುಸಲ್ಮಾನರು ತಾವು ಪಾಕಿಸ್ತಾನಿಯರಲ್ಲ, ತಾವು ಸೆಕ್ಯುಲರ್ ರಿಪಬ್ಲಿಕ್ ಆಫ್ ಇಂಡಿಯಾದ ಗೌರವಾನ್ವಿತ ಪ್ರಜೆಗಳು. ಸಂವಿಧಾನದ ಎಲ್ಲ ಮೂಲಭೂತ ಹಕ್ಕುಗಳು ತಮಗೆ ಪ್ರಾಪ್ತಿ ಆಗ್ಲೇಬೇಕು. ರಾಜಕೀಯ ಹಕ್ಕು, ರಾಜಕೀಯ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಉಳಿದ ಸಮುದಾಯದವರು, ಬಹುಸಂಖ್ಯಾತ ಸಮುದಾಯವರು ಎಷ್ಟರ ಮಟ್ಟಿಗೆ ಅರ್ಹರೋ ತಾವು ಕೂಡ ಅಷ್ಟೇ ಅರ್ಹರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸುಮ್ಮನೆ ಯಾವುದೋ ಒಂದು ಕುರುಡು ನಿಷ್ಠೆಯಿಂದ ತಾವು ಇಸ್ಲಾಮಿಕ್ ಬ್ರದರ್ಹುಡ್ ಅನ್ನ ಮರ್ತ್ಬಿಡಿ. ಭಾರತೀಯ ಬ್ರದರ್ಹುಡ್ ನ ಅತ್ಯಂತ ಅವಿಭಾಜ್ಯ ಅಂಗ ತಾವಿದ್ದೀರಿ ಅನ್ನೋದನ್ನ ಮನದಟ್ಟು ಮಾಡ್ಕೊಳ್ಳಿ. ಪರ್ಯಾಯ ರಾಜಕೀಯ ಆಯ್ಕೆಗಳ ಬಗ್ಗೆ ಕೂಡ ತಾವು ತಮ್ಮ ಸಮುದಾಯಕ್ಕೆ ಸಾಕಷ್ಟು ತಿಳುವಳಿಕೆ ಕೊಡಬೇಕಾಗಿದೆ. ಬಹಿರಂಗವಾಗಿ ಚರ್ಚೆ ಸಂವಾದ ಮಾಡಬೇಕಾಗಿದೆ. ಮುಸ್ಲಿಂ ನಾಯಕರು ಯಾರು ಕೇವಲ ಮುಸ್ಲಿಮರ ಪರವಾಗಿ ಮಾತಾಡ್ಬೇಕಾಗಿಲ್ಲ, ಹಿಂದೂಗಳ ಪರವಾಗೂ ಮಾತಾಡಿ, ದಲಿತರ ಪರವಾಗೂ ಮಾತಾಡಿ, ಕ್ರಿಶ್ಚಿಯನ್ ಬುದ್ಧಿಸ್ಟ್ ಸಮುದಾಯಗಳ ಪರವಾಗಿ ಕೂಡ ಮಾತಾಡಿ. ಆಗ ತಮಗೆ ನಾಯಕತ್ವ ಬರುತ್ತೆ. ಕರ್ನಾಟಕದಲ್ಲಿ ಆ ರೀತಿ ಸರ್ವಸಮ್ಮತ ಮುಸ್ಲಿಂ ನಾಯಕರು ಅನೇಕ ಜನ ಕಾಂಗ್ರೆಸ್ ಪಕ್ಷದಲ್ಲಿದ್ರು, ಜನತಾ ದಳದಲ್ಲೂ ಇದ್ರು. ನಾವು ನೆನಪು ಮಾಡ್ಕೊಳ್ಳೋದಾದ್ರೆ 70ರ ದಶಕದಲ್ಲಿ ಅಜಿತ್ ಸೇಠ್ ಕಾರ್ಮಿಕ ಸಚಿವರಾಗಿದ್ರು ದೇವರಾಜ ಅರಸು ಸರ್ಕಾರದಲ್ಲಿ. ಮೊದಲೇ ಪ್ರಜಾ ಸಮಾಜವಾದಿ ಪಕ್ಷದ ಮೂಲದಿಂದ ಬಂದ ಅಜಿತ್ ಸೇಠ್ ಸಾಹೇಬ್ರು ನಿಜವಾದ ಅರ್ಥದಲ್ಲಿ ಕಾರ್ಮಿಕ ನಾಯಕರಾಗಿದ್ರು. ಬೀಡಿ ಕಟ್ಟೋ ಕಾರ್ಮಿಕರಿಂದ ಹಿಡಿದು ಆ ಗುಡಿ ಕೈಗಾರಿಕೆ ಮಾಡ್ತಿದ್ದ ಕಾರ್ಮಿಕರು ಕೂಡ ಜೀವನ ಭದ್ರತೆಯನ್ನು ಒದಗಿಸೋ ಕೆಲಸ ಮಾಡಿದ್ರು. ಮೈಸೂರಿನ ಐಡಿಯಲ್ ಜಾವಾ ಫ್ಯಾಕ್ಟರಿ ಅಥವಾ ಲ್ಯಾಕ್ ಅಂಡ್ ಪೇಂಟ್ ಕಾರ್ಖಾನೆಗಳ ಕಾರ್ಮಿಕರಿಗೂ ಕೂಡ ಒಂದು ಜೀವನ ಭದ್ರತೆ ಕೊಡುವಂತ ಕೆಲಸ ಮಾಡಿದ್ರು. ನಿರಂತರವಾಗಿ ಜನರಿಗೆ ಲಭ್ಯವಾಗ್ತಾ ಇದ್ರು. ಅದಾದ ನಂತರ 80ರ ದಶಕದಲ್ಲಿ ಇಡೀ ರಾಷ್ಟ್ರವೇ ಬೆಕ್ಕಸ ಬರವಾಗಿ ನೋಡುವಂತ ಅಧಿಕಾರ ವಿಕೇಂದ್ರೀಕರಣ ಮತ್ತು ಕುಡಿಯುವ ನೀರಿನ ಕ್ರಾಂತಿಯನ್ನು ಮಾಡಿದ್ರು. ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದ ಅಬ್ದುಲ್ ನಜೀರ್ ಸಾಬ್ ಅವ್ರನ್ನ ಇಡೀ ಭಾರತ ನೆನಪಿಟ್ಕೋಬೇಕು. ಯಾಕಂತಂದ್ರೆ ಕರ್ನಾಟಕದಲ್ಲಿ ಅವರು ತಂದ ಜಿಲ್ಲಾ ಪರಿಷತ್ ಕಾನೂನಿನಿಂದ ಅವತ್ತಿನ ಕಾಂಗ್ರೆಸ್ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಅವರ ತಂದೆ ರಾಜೀವ್ ಗಾಂಧಿ ಅವರು ಎಷ್ಟರ ಮಟ್ಟಿಗೆ ಪ್ರಭಾವಿತರಾದ್ರು ಅಂತಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಸಂಸತ್ನಲ್ಲಿ ಕೂಡ ಸಂವಿಧಾನ ತಿದ್ದುಪಡಿ ವಿಧೇಯಕವನ್ನ ತರೋ ಪ್ರಯತ್ನ ಮಾಡಿದ್ರು. ಅದು ಮುಂದೆ ಅವರು ಗತಿಸಿದ ನಂತರ PV ನರಸಿಂಹರಾವ್ ಕಾಲದಲ್ಲಿ ಪಾಸ್ ಆಯ್ತು. ಇವತ್ತು ಸಂವಿಧಾನದ 73, 74ನೇ ತಿದ್ದುಪಡಿಗಳ ಮೂಲಕ ಗ್ರಾಮ ಪಂಚಾಯತ್ಗಳಿಂದ ನಗರಸಭೆವರೆಗೂ ಕೂಡ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಒಂದು ಸಂವಿಧಾನಾತ್ಮಕ ರಕ್ಷಣೆ ದೊರೆತಿದೆ ಅಂತಾರೆ. ಅದಕ್ಕೆ ಪ್ರೇರಣೆ ಆಗಿದ್ದವರು ನಜೀರ್ ಸಾಬ್. ಅವ್ರನ್ನ ಗ್ರಾಮೀಣ ಕರ್ನಾಟಕ ಜನ ನೀರ್ ಸಾಬ್ ಅಂತ ನೆನಪಿಸ್ಕೊಳ್ತಾರೆ ಕೂಡ. ಅವ್ರ ಬಿಟ್ರೆ ಮತ್ತೊಬ್ರು ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕಕ್ಕೆ ಘನತೆ ಮತ್ತು ಗೌರವ ತಂದ ನಾಯಕರು ಅಂತಂದ್ರೆ ಜಾಫರ್ ಶರೀಫ್ ರೈಲ್ವೆ ಸಚಿವರಾಗ್ಬಿಟ್ಟು ಇಂದಿರಾ ಗಾಂಧಿ ಸಂಪುಟದಲ್ಲಾಗ್ಲಿ, ತದನಂತರ PV ನರಸಿಂಹರಾವ್ ಸಂಪುಟದಲ್ಲಾಗ್ಲಿ, ಇಡೀ ರಾಷ್ಟ್ರಾದ್ಯಂತ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಆವತ್ತು ಚಾಲ್ತಿಯಲ್ಲಿದ್ದ ಆ ಮೀಟರ್ ಗೇಜ್ ಬದಲು ಬ್ರಾಡ್ ಗೇಜ್ ಪರಿವರ್ತನೆ, ಏಕರೂಪ ಗೇಜ್ ಪರಿವರ್ತನೆ, ಯೂನಿಗೇಜ್ ಯೋಜನೆಯನ್ನ ಅತ್ಯಂತ ಶ್ರದ್ಧೆಯಿಂದ ಅವ್ರು ಮಾಡಿ ತೋರಿಸಿದ್ರು. ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಯಾಗಿದ್ರು. ಜಾಫರ್ ಶರೀಫ್ ಹೆಸರು ಕೂಡ ಕಾಂಗ್ರೆಸ್ ರಾಜಕಾರಣದಲ್ಲಿ ಯಾವತ್ತೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಬರಲೇ ಇಲ್ಲ. ಅವರೆಲ್ಲ ಹಾಗೆ ನಿರ್ಗಮಿಸಿ ಹಸ್ತಗತರಾಗ್ಬಿಟ್ರು. ಹೀಗಿರುವಾಗ ಭಾರತೀಯ ಜನತಾ ಪಕ್ಷ ಕೂಡ ಇನ್ನು ಮುಂದೆ ಧನಾತ್ಮಕವಾಗಿ ಭಾರತದ ಮುಸ್ಲಿಮರ ರಾಜಕೀಯ ಬೇಡಿಕೆಗಳು, ಸಾಮಾಜಿಕ ನ್ಯೂನತೆಗಳ ಕಡೆ ಪ್ರಜ್ಞಾಪೂರ್ವಕವಾಗಿ ಗಮನ ಹರಿಸಬೇಕಾಗಿದೆ. ಅವರ ಅಂತರಾಳದಲ್ಲಿ ಏನ್ ನಡೀತಾ ಇದೆ ಅಂತ ಸ್ವಲ್ಪ ಹೆಚ್ಚು ಮುತುವರ್ಜಿಯಿಂದ ಗಮನಿಸಿ ಸ್ಪಂದಿಸಬೇಕಾಗಿದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಜ್ಞಾಪಿಸ್ತಾನೆ, ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಬಿಜೆಪಿ ವಕ್ತಾರರು ಅಂತಂದ್ರೆ ಪೂನಾವಾಲಾ, ಅಲ್ಲಿ ಇವತ್ತು ಶಹಜಾದ್ ಪೂನಾವಾಲಾ ಮತ್ತು ಶಾಜಿಯಾ ಇಲ್ಮಿ ಅವರಿಬ್ರು ಅತ್ಯಂತ ಬುದ್ಧಿವಂತ ಪ್ರತಿಭಾವಂತ ವಕ್ತಾರರುಗಳಾಗಿದ್ದಾರೆ.
ಅದ್ರ ದಾಟಿ ತಾವು ಅಸ್ತಿತ್ವ ಪಡ್ಕೋಬೇಕು ಅಂತಂದ್ರೆ ಇತರ ಭಾರತೀಯರ ತರ ಯೋಚನೆ ಮಾಡ್ಬೇಕು. ಭಾರತೀಯ ಜನತಾ ಪಕ್ಷ ಕೂಡ ಭಾರತದ ಮುಸಲ್ಮಾನರನ್ನ ಅವ್ರನ್ನ ಪರಕೀಯರಂತೆ ಪರದೇಶಗಳಂತೆ ನೋಡೋದ್ ಬಿಟ್ಟು ಅವರೆಲ್ಲ ಕೂಡ ನಮ್ಮೊಂದಿಗೆ ಸಹೋದರಿಯರಂತೆ ಸಮಾನತೆಯಿಂದ ಬಾಳೋ ಹಾಗೆ, ಗೌರವದಿಂದ ಬಾಳೋ ಹಾಗೆ ಒಂದು ಹೊಸ ನವಮಂತರಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತ ಆಶಿಸ್ತಾ, ನರೇಂದ್ರ ಮೋದಿ ಅವರ ಸಬ್ಕಾ ವಿಶ್ವಾಸ್ ಅನ್ನೋ ಘೋಷಣೆ ಅನುಷ್ಠಾನವಾಗುತ್ತೆ ಅನ್ನೋ ನಂಬಿಕೆಯೊಂದಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.